ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಗೋವಿಂದ ನಾರಾಯಣರು ರಾತ್ರಿಯ ಹೊತ್ತಿಗೆ ಮನೆ ಬಿಟ್ಟು ಹೊರಟವರು. ದೇಗಲೂರಿನ ಆ ಮನೆಯಿಂದ ಹೊರಟು ಹೋದವರೇ ಅಲ್ಲ. ಪ್ರಪಂಚದ ಪರಿಜ್ಞಾನ ಇಲ್ಲ ಅವರಿಗೆ. ಹೊರ ಊರುಗಳನ್ನು ನೋಡಿದವರಲ್ಲ. ಬಾಯಿಂದ ಆ ಕ್ಷಣಕ್ಕೆ ಬಂದು ಹೋದ ಮಾತು, ಮನೆ ಬಿಟ್ಟು ಹೋಗ್ತೇವೆ, ಎಲ್ಲಾದರೂ ಬದುಕ್ತೇವೆ, ವಿದ್ಯಾಭ್ಯಾಸವನ್ನು ಮಾಡಿ ಬುದ್ಧಿವಂತರಾಗ್ತೇವೆ, ನಮ್ಮ ನೆಲೆಯನ್ನು ಕಂಡುಕೊಳ್ತೇವೆ ಹೇಳುವಂತಹ ಮಾತನ್ನು ಆಡಿ ಹೊರಟವರು. ಎಲ್ಲಿಗೆ ಹೋಗಬೇಕು ಅಂತ ಕಲ್ಪನೆ ಇಲ್ಲ ಅವರಿಗೆ. ಒಂದು ದೊಡ್ಡ ಊರು ಅಂತ ಆದರೆ ಆ ಕಾಲಕ್ಕೆ ಭಾಗ್ಯನಗರ, ಅಂದರೆ ಈಗಿನ ಹೈದರಾಬಾದು, ಆ ಕಾಲಕ್ಕೆ ಭಾಗ್ಯನಗರ ಅಂತ ಕರೆಸಿಕೊಳ್ತಾ ಇತ್ತು. ನಡೆದೇ ಹೊರಟರು. 3 ದಿನಗಳು ಕೇವಲ ನೀರು ಮಾತ್ರ ಆಹಾರ ಅವರಿಗೆ. ಮನೆಯಲ್ಲಿ ಊಟ ಹಾಕಿರಲಿಲ್ಲ ಆ ದಿವಸ. ನೀರನ್ನು ಕುಡಿಯುತ್ತಲೇ ಹೊರಟರು. ಹೋಗಿ ಭಾಗ್ಯನಗರಕ್ಕೆ ಹೋಗಿ ಸೇರಿದರು 3 ದಿನಗಳ ನಂತರ. ಭಾಗ್ಯನಗರಕ್ಕೆ ಹೋದ್ರೆ ಆ ಹುಡುಗರಿಗೆ ಯಾರು ಕೆಲಸ ಕೊಡ್ತಾರೆ? ಜೀವನಕ್ಕೆ ಏನು ಉಂಟು? ವಿದ್ಯೆ ಇಲ್ಲ. ಅಲ್ಲಿ ಇಲ್ಲಿ ಅಲ್ಲಾಡಿದ್ರು, ಭಿಕ್ಷೆ ಬೇಡಲಿಕ್ಕೆ ಮನಸ್ಸಿಲ್ಲ, ಕೆಲಸ ಇಲ್ಲ. ಅಂತೂ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿಯ ಪರಿಚಯ ಆಗುತ್ತದೆ. ತಮ್ಮ ಬದುಕಿನ ದುರಂತವನ್ನು ಹೇಳ್ಕೊಳ್ತಾರೆ. ಹೀಗಾಯಿತು, ಅಜ್ಜ ತೀರಿ ಹೋದ್ರು, ಅಪ್ಪ ತೀರಿ ಹೋದ್ರು, ಚಿಕ್ಕಪ್ಪನಿಂದ ಇಂತಹ ಹಿಂಸೆ ಆಯಿತು, ಹಾಗಾಗಿ ಮನೆ ಬಿಟ್ಟು ಹೊರಟು ಬಂದಿದ್ದೇವೆ. ಆ ಶ್ರೀಮಂತರಿಗೆ ಇವರನ್ನು ನೋಡಿದಾಗ ಸ್ವಲ್ಪ ಕರುಣೆ ಬಂತು. ಅವರ ಮನೆಯಲ್ಲಿ ಇವರಿಗೆ ಒಂದಷ್ಟು ಕೆಲಸಗಳನ್ನು ಕೊಟ್ಟರು. ಇದಿಷ್ಟು ಕೆಲಸ ಮಾಡಿಕೊಂಡು ನೀವು ಊಟ ಮಾಡ್ಕೊಂಡು ಇರ್ಲಿಕ್ಕೆ ಅಡ್ಡಿಲ್ಲ ಅಂತ. ಒಂದು ಬದುಕಿಗೆ ಅಂದರೆ ದಿನವನ್ನು ಕಳೀಲಿಕ್ಕೆ ಒಂದು ನೆಲೆ ಆಯಿತು ಗೋವಿಂದರಾಯರಿಗೆ, ನಾರಾಯಣರಾಯರಿಗೆ. ಹಾಗಿದ್ರೆ ಹೇಳಿ ಹೊರಟಿದ್ದು ವಿದ್ಯಾಭ್ಯಾಸವನ್ನು ಮಾಡಿ ಬುದ್ಧಿವಂತರಾಗಿ ಅಥವಾ ವಿದ್ಯೆಯನ್ನು ಗಳಿಸ್ತೇವೆ ಅಂತ ಹೊರಟವರು. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಇವರಿಗೆ ಓದ್ಲಿಕ್ಕೆ ಸಮಯ ಇಲ್ಲ. ಬೆಳಗಿನಿಂದ ಸಂಜೆಯವರೆಗೆ ಕೆಲಸ. ಆದರೂ ಇವರಲ್ಲಿ ಪರಿಚಯ ಮಾಡಿಕೊಂಡು ಒಂದಷ್ಟನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿಯೇ ಶ್ರೀ ಗಣೇಶಾಯ ನಮಃ ಅಂತ ವಿದ್ಯಾಭ್ಯಾಸ ಆರಂಭ ಆಯಿತು. ಬೆಳಗಿನಿಂದ ಸಂಜೆವರೆಗೆ ಕೆಲಸ. ರಾತ್ರಿ ಏನಾದರೂ ಓದಬೇಕು. ದಿನವಿಡೀ ದುಡಿದಂತಹ ಆಯಾಸಕ್ಕೆ ರಾತ್ರಿ ಊಟ ಮಾಡಿದರೆ ನಿದ್ರೆ ಬರ್ತದೆ. ಆ ನಿದ್ರೆಯನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ಬೇಕಾಗಿ ತಮ್ಮ ಶಿಕೆಯನ್ನು ಎತ್ತರದ ಒಂದು ಕಂಬಕ್ಕೆ, ಗೂಟಕ್ಕೆ ಕಟ್ಟಿಕೊಳ್ತಿದ್ರಂತೆ. ಕೂದಲನ್ನು ತೂಕಡಿಸಿ ತಲೆ ತಗ್ಗಿಸಿದ್ರೆ ಅದು ಎಳೀತದೆ, ಆವಾಗ ಎಚ್ಚರ ಆಗುತ್ತದೆ ಅಂತ. ಹಾಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ಒಂದಷ್ಟು ಕಲಿತಾ ಇದ್ರು. ಇದು ಆ ಶ್ರೀಮಂತರಿಗೆ ಗೊತ್ತಿಲ್ಲ ಇವರು ಕಲಿತಾ ಇದ್ದಾರೆ ಅಂತ. ಒಂದು ದಿವಸ ರಾತ್ರಿ ಎಲ್ಲ ಹೊರಗಡೆ ಹೋದವರು ಶ್ರೀಮಂತರು ಬಂದ್ರಂತೆ. ಅವರು ಬಂದಾಗ ಇವರಿರುವ ಕೋಣೆಯಲ್ಲಿ ದೀಪ ಉರಿಯುತ್ತಾ ಉಂಟು. ಒಂದು ಕ್ಷಣ ಸಿಟ್ಟು ಬಂತವರಿಗೆ. ಮಕ್ಕಳಿಗೆ ಹೊಣೆಗಾರಿಕೆ ಇಲ್ಲ, ದೀಪ ಹಚ್ಚಿಟ್ಟೆ ಮಲಗಿರಬೇಕು ಅಂತ. ಬಾಗಿಲು ತಳ್ಳಿ ನೋಡಿದರೆ ಇವರಿಬ್ಬರು ಓದುತ್ತಾ ಇದ್ದಾರೆ. ಒಂದು ಕ್ಷಣ ಕಣ್ಣೀರು ಬಂತಂತೆ ಅಂಥವರಿಗೂ. ಯಾಕೆಂದರೆ ನಮ್ಮ ಮನೆಯ ಮಕ್ಕಳಿಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಓದಲಿಕ್ಕೆ, ಆದರೂ ಓದೋದಿಲ್ಲ. ಆದರೆ ನೀವು ದುಡಿದು ಈ ರೀತಿಯಲ್ಲಿ ಓದ್ತಾ ಇದ್ದೀರಿ ಅಂತ ಅದರ ಸಂತೋಷ ಅಂತ. ಅವತ್ತಿನಿಂದ ಆ ಶ್ರೀಮಂತರ ಅವರ ಮನೋಭಾವವೇ ಬದಲಾಯಿತು. ಇವರಿಗೆ ಬೇಕಾದಷ್ಟು ಓದಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಎಲ್ಲಿಯವರೆಗೆ ಅಂತ ಕೇಳಿದರೆ ಗೋವಿಂದ ಮತ್ತು ನಾರಾಯಣರಾಯರನ್ನು ಚೆನ್ನಾಗಿ ಓದಿಸಿ ಅವರಿಗೆ ಉದ್ಯೋಗವನ್ನು ಕೂಡ ಅವರೇ ಕೊಡಿಸಿದ್ರು. ಇವರಿಗೆ ಆಗಾಗ ಅನಿಸ್ತಾ ಇತ್ತಂತೆ, ಎಲ್ಲಾದರೂ ಬೇರೆ ಹೋಗ್ಬಿಡೋಣ, ಎಷ್ಟು ದಿವಸ ಪಾಪ ಅವರ ಹಂಗಿನಲ್ಲಿ, ಅವರ ಋಣದಲ್ಲಿ ನಾವು ಇರಬೇಕು ಅಂತ. ಆದರೆ ಆ ಋಣ ಅಥವಾ ಹಂಗು ಎನ್ನುವ ಹಾಗೆ ತೋರಿಸಿಕೊಡ್ಲೇ ಇಲ್ಲ ಶ್ರೀಮಂತರು. ಎಲ್ಲಿಯವರೆಗೆ ಅಂತ ಕೇಳಿದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟು ಆ ಮೂಲಕ ಅವರಿಗೆ ಮದುವೆಯನ್ನು ಮಾಡಿಸಿದರು ಆ ಶ್ರೀಮಂತರು. ಹಾಗಾಗಿ ಸದಾ ಅವರಿಗೆ ಋಣಿಯಾಗಿ ಅವರ ಸ್ಮರಣೆಯನ್ನೇ ಮಾಡುತ್ತಾ ಅವರ ಜೊತೆಯಲ್ಲೇ ಗೋವಿಂದ ನಾರಾಯಣರಾಯರು ಇರ್ತಾ ಇದ್ರು.